ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ವೀಕ್ಷಕರಿಗೂ ಶುಭಾಗಲಿ ಅಂತ ಹೇಳ್ತಾ, ಈ ಒಂದು ರಾಶಿ ಭವಿಷ್ಯದ ವಿಚಾರವಾಗಿ ಮಾತಾಡುವಾಗ ಈ ಡಿಸೆಂಬರ್ ಹೇಗಿರುತ್ತೆ ಸಿಂಹ ರಾಶಿಯವರಿಗೆ ಅಂತ ನೋಡ್ತಾ ಹೋಗೋಣ. ಸಿಂಹ ರಾಶಿ ಅಂದ್ಕೊಳ್ಳೆ ಬಹಳ ಸ್ಪೆಷಲ್ ರಾಶಿ, ರಾಜಕೀಯ ರಾಶಿ, ಅದು ಸರ್ಕಾರದ ರಾಶಿ. ಅಲ್ಲಿ ಕೇತು ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳಿಗೆ ಶುಭ, ಸರ್ಕಾರದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಅತ್ಯಂತ ಶುಭವನ್ನು ತಂದು ಕೊಡತಕ್ಕಂಥ ರಾಶಿ. ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಹೆಚ್ಚು ಶುಭ ಆಗ್ತದೆ. ಸಿಂಹರಾಶಿಯವರಿಗೆ ಡಿಸೆಂಬರ್ 5 ತಾರೀಕು ಆದಮೇಲೆ ಗುರು 11ಕ್ಕೆ ಹೋಗ್ತಾರೆ. ಅಲ್ಲಿ ತನಕ ಕಷ್ಟ ನಷ್ಟಗಳನ್ನು ಅವರು ಅನುಭವಿಸಿರ್ತಾರೆ ಸಿಂಹರಾಶಿಯವರು. 11ನೇ ಮನೆಯಲ್ಲಿ ಗುರು ಸಂಚಾರ ಆಗುವಾಗ ಸಕಲ ಸಂಪತ್ತು ಉಂಟಾಗ್ತದೆ. ಸಕಲ ಸಂಪತ್ತು ಅಂದ್ರೇನು? ಗುರು ಅಂದ್ಕೊಳ್ಳೆ ಜ್ಞಾಪಕ ಬರೋದೇ ಹಣಕಾಸು. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಹಣಕಾಸು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕಲಿಯುಗದಲ್ಲಿ ಧನ ಇಲ್ಲದೆ ಯಾವುದೂ ನಡೆಯಲ್ಲ. ಧರ್ಮ ಮಾಡಬೇಕಾದ್ರೂ ನಾವು ಧಾರ್ಮಿಕವಾಗಿರ್ತೀನಿ, ಯಾರಿಗಾದ್ರೂ ಧರ್ಮ ಮಾಡಬೇಕು ಅಂದರೆ ನಮ್ಮ ಹತ್ರ ಹಣ ಇರಬೇಕು. ಹಣ ಇದ್ದರೆ ಮಾತ್ರ ನಾವು ಧರ್ಮವನ್ನು ಮಾಡಲಿಕ್ಕಾಗೋದು. ಅದರಿಂದ ಹಣಕಾಸು ಅಂತಕ್ಕಂಥದ್ದು ಮುಖ್ಯವಾಗಿರ್ತದೆ. ಗುರು ಧನವನ್ನು ಕೊಡ್ತಾರೆ, ಅವನೇ ಧನಕಾರಕ. ಡಿಸೆಂಬರ್ 5 ತಾರೀಕು ಆದಮೇಲೆ ಈ ಸಿಂಹರಾಶಿಯವರಿಗೆ ಶುಭ ಆಗ್ತದೆ. ಇನ್ನು ಸಿಂಹರಾಶಿಗೆ 12ರಲ್ಲಿ ಗುರು ಇರೋದ್ರಿಂದ ಇಲ್ಲಿ ತನಕ ಕಷ್ಟ ನಷ್ಟಗಳು ಉಂಟಾದವು. ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತದೆ. ಯಾವಾಗ ಶನಿ ಅಷ್ಟಮದಲ್ಲಿ ಸಂಚಾರ ಆಗ್ತಾನೋ ಇರ್ತಕ್ಕಂಥ ಉದ್ಯೋಗ, ನಾವೇನು ಉದ್ಯೋಗ ಮಾಡ್ತಾ ಇರ್ತೀವೋ ಆ ಉದ್ಯೋಗ ಅಂತಕ್ಕಂಥದ್ದು ಅಲ್ಲೇ ನಿಂತಿರುತ್ತೆ. ಅಂದರೆ ಅಲ್ಲಿದೆಲ್ಲ ಏನು ಮಾಡಲಿ ಮುಂದಕ್ಕೆ ಹೋಗಲ್ಲ, ಇದರಲ್ಲೇ ಮುಂದುವರಿಲ್ಲ, ಮುಂದಕ್ಕೆ ಹೋಗಲ್ಲ, ಇದರಲ್ಲೇ ಮುಂದಕ್ಕೆ ಹೋಗಲ್ಲ ಅನ್ನೋದು ಒಂದು ಮನಸ್ಸಿಗೆ ಕಾಡ್ತಾ ಇರ್ತದೆ. ಎಷ್ಟು ಕಷ್ಟಪಡ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ, ನನಗೆ ಯಾವುದರಲ್ಲೂ ನನಗೆ ಯೋಗ ಇಲ್ವಲ್ಲ ಅನಿಸ್ತದೆ. ಆದ್ದರಿಂದ ಉದ್ಯೋಗಸ್ಥರಿಗೆ ಶನಿ ಶಾಂತಿ ಆಗಬೇಕು. ಅಷ್ಟಮ ಶನಿ ಶುಭ ಅಲ್ಲ. ಅವನು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಆರೋಗ್ಯವನ್ನು ಸೂಚಿಸ್ತಾನೆ, ಮನೆಯವರಿಗೆ ಹಿರಿಯರಲ್ಲಿ ಆರೋಗ್ಯವನ್ನು ಸೂಚಿಸ್ತಾನೆ, ಉದ್ಯೋಗವನ್ನು ಸೂಚಿಸ್ತಾನೆ, ದುಃಖವನ್ನು ಸೂಚಿಸ್ತಾನೆ. ಕಷ್ಟದ ಮೇಲೆ ಕಷ್ಟ, ಒಂದರ ಮೇಲೆ ಒಂದು ತಾಪತ್ರೆ, ಯಾವುದರಲ್ಲೂ ನೆಮ್ಮದಿ ಇಲ್ಲ. ಮನೆಯವರು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ದುಃಖದಲ್ಲಿ, ಇರೋರೆಲ್ಲ ದುಃಖದಲ್ಲಿ ಮುಳುಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು? ಶನಿ ಗ್ರಹ. ಅಷ್ಟಮ ಶನಿ ಒಳ್ಳೆಯದಲ್ಲ. ಅದರಿಂದ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಇದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಉಂಟಾಗ್ತದೆ. ಸಣ್ಣ ಮಕ್ಕಳಿದ್ರೆ ಅವರಿಗೆ ಆರೋಗ್ಯ ಅಂತಸ್ತು ಹೆಚ್ಚಾಗ್ತದೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಉನ್ನತಿ ಕಾಣ್ತೀರಿ. ಶನಿ ಶಾಂತಿ ಮಾಡಿಕೊಂಡ್ರೆ ಇವೆಲ್ಲ ಸಿಗುತ್ತೆ ನಿಮಗೆ. ವ್ಯವಹಾರ ಮಾಡಬೇಕು, ಶನಿಗ್ರಹ ಬೇಕು. ಒಂದು ಮನೆಯನ್ನು ಕಟ್ಟಬೇಕು, ಶನಿಗ್ರಹ ಬೇಕು. ಗುರು ಶನಿ ಇಬ್ಬರು ಸಮವಾಗಿರ್ತಕ್ಕಂಥ ಫಲವನ್ನು ಕೊಟ್ಟರು ಕೂಡ ಗುರು ಫಲವನ್ನು ಕೊಡ್ತಾನೆ. ಆದರೆ ಶನಿ ಕೊಡ್ತಕ್ಕಂಥ ಫಲ ಶಾಶ್ವತವಾಗಿರ್ತದೆ. ಹಾಗಾಗಿ ನಮಗೆ ಗುರು ಚೆನ್ನಾಗಿರೋದ್ರಿಂದ ಹಣಕಾಸು ಬರುತ್ತೆ, ದುಡ್ಡು ಬರುತ್ತೆ, ಒಂದು 5 ಲಕ್ಷ ಬರುತ್ತೆ ಅನ್ಕೊಳ್ಳೋಣ. ಬಂದಾಗ ಅದು ಕೈಲಿ ದೀರ್ಘ ಉಳ್ಕೋಬೇಕಾದ್ರೆ ಶನಿ ಚೆನ್ನಾಗಿರ್ಬೇಕು. ಶನಿ ಶಾಶ್ವತವಾಗಿರತಕ್ಕಂಥ ಫಲವನ್ನು ಕೊಡ್ತಾನೆ. ಆದ್ದರಿಂದ ನಿಮ್ಮ ಎಲ್ಲ ಏನು ಈ ಸಿಂಹರಾಶಿ ಎಲ್ಲ ವೀಕ್ಷಕರು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಾಗಿರ್ಬೋದು, ವ್ಯವಹಾರಸ್ಥರಾಗಿರ್ಬೋದು, ಅನಾರೋಗ್ಯದಲ್ಲಿರೋರಾಗಿರ್ಬೋದು, ವೃದ್ಧರಾಗಿರ್ಬೋದು, ಪ್ರೌಢರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಅಥವಾ ಹೊಸ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿರ್ಬೋದು, ಯಾರು ಬೇಕೋ ಆಗ್ಬೋದು. ಅವರಿಗೆ ಶನಿ ಗ್ರಹದ ಅನುಗ್ರಹ ಬೇಕೇ ಬೇಕು. ಅದು ಶಾಶ್ವತ ಉಳ್ಕೊಳ್ಳುತ್ತೆ. ಇನ್ನು ಆ ಸಿಂಹರಾಶಿಯವರಿಗೆ 4ನೇ ಮನೆಯಲ್ಲಿ ಬುಧ, 5ನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ. ಮಕ್ಕಳ ಚಿಂತೆ ನಿಮ್ಮನ್ನು ಕಾಡುತ್ತೆ. ಗುರು 11ಕ್ಕೆ ಬರೋ ತನಕ ನಿಮಗೆ ಸಂತಾನದ ಬಗ್ಗೆ ಅತಿಯಾಗಿ ಚಿಂತೆ ಕಾಡುತ್ತೆ. ಆದ್ದರಿಂದ ಶನಿ ಶಾಂತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಿಮ್ಮೆಲ್ಲರಿಗೂ ಅತ್ಯಂತ ಶುಭ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭ ಆಗಲಿ.